ಸ್ತನದ ಕ್ಯಾನ್ಸರ್ ಅಂದರೆ ಸ್ತನದ ಒಳಗೆ ತುಂಬ ಸೆಲ್ಸ್ಗಳಿರ್ತದೆ. ಆ ಸೆಲ್ಸ್ಗಳಲ್ಲಿ ಆಗುವಂತಹ ಕೆಲವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೇನೆ ನಾನು. ಆ ಸ್ತನಗಳಲ್ಲಿ ಕೆಲವೊಂದು ಟಿಶ್ಯೂಗಳಿರ್ತದೆ, ಈ ಮ್ಯಾಮರಿ ಗ್ಲ್ಯಾಂಡ್ ಟಿಶ್ಯೂ ಅಂತ ಇರ್ತದೆ. ಆ ಟಿಶ್ಯೂವಿನಲ್ಲಿ ಕೆಲವೊಂದು ಏರುಪೇರುಗಳ ಆದಾಗ ಅಲ್ಲಿ ಅದು ಕ್ಲಮ್ಸ್ ಆಗಿ ಒಂದು ಗಡ್ಡೆ ಥರ ಆದಂಥ ಒಂದು ರೂಪ ಪಡಿತದೆ. ಹಾಗಾದರೆ ಎಲ್ಲ ಗಡ್ಡೆಗಳು ಕ್ಯಾನ್ಸರಾ? ಇಲ್ಲ. ಅದು ಹೇಗೆ ನಮಗೆ ಗೊತ್ತಾಗ್ತದೆ, ಯಾವ ರೀತಿಯಲ್ಲಿ ಗೊತ್ತಾಗ್ತದೆ ಅನ್ನುವಂಥದ್ದನ್ನು ನಾವು ಮುಂದೆ ನೋಡುವ. ಈಗ ಸ್ತನ ಕ್ಯಾನ್ಸರ್ಗೆ ಕಾರಣಗಳೇನು ಅಂತ ಆಯ್ತಾ. ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಒಂದು ಏಜ್ ಅಂತ ಹೇಳಿದ್ರೆ ಕೆಲವರಿಗೆ ಮುಟ್ಟು ನಿಂತ ಮೇಲೆ ಸ್ತನ ಕ್ಯಾನ್ಸರ್ ಆಗುವಂಥದ್ದು ಕಾಮನ್ ಆಗಿರ್ತದೆ. ಕೆಲವರಿಗೆ ಬೇಗ ಕೂಡ ಸ್ತನ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ಗಳು ಇರ್ತದೆ. ಯಾಕೆ ಆಗ್ತದೆ? ಅನುವಂಶೀಯವಾಗಿ. ಮನೆಯಲ್ಲಿ ಸ್ತನ ಕ್ಯಾನ್ಸರ್ ಇದ್ದವರು ಎಲ್ಲರಿಗೆ ಅವರ ಮಕ್ಕಳಿಗೆ ಸ್ತನ ಕ್ಯಾನ್ಸರ್ ಬರ್ತದಾ? ಇಲ್ಲ. ಈ ತಾಯಿಗೆ ಸ್ತನ ಕ್ಯಾನ್ಸರ್ ಇದ್ದ ಕೂಡಲೇ ಮಕ್ಕಳಿಗೆ ಬರಬೇಕಾ ಸ್ತನ ಕ್ಯಾನ್ಸರ್? ಹಾಗೆ ಇಲ್ಲ. ಆದರೆ ತಾಯಿ ಅಥವಾ ತಂದೆಗೆ ಕ್ಯಾನ್ಸರ್ ಇದ್ದಾಗ, ಯಾವುದೇ ಕ್ಯಾನ್ಸರ್ ಆಗಿರ್ಬೋದು, ಅಂದ್ರೆ ಕ್ಯಾನ್ಸರ್ ಬಂದ ಒಂದು ವ್ಯಕ್ತಿಯ ತಂದೆ ಅಥವಾ ತಾಯಿ, ಈಗ ಈ ಪರ್ಸನ್ಗೆ ಕ್ಯಾನ್ಸರ್ ಬಂದಿದೆ ಅಂತ ಎಣಿಸ್ಕೊಳ್ಳುವ, ಸ್ತನ ಕ್ಯಾನ್ಸರ್ ಬಂತು. ಈ ವ್ಯಕ್ತಿಯ ಅಪ್ಪ ಅಥವಾ ಅಮ್ಮ ಅಥವಾ ಅಜ್ಜ ಅಥವಾ ಅಜ್ಜಿಗೆ ಯಾವುದೇ ಕ್ಯಾನ್ಸರ್ ಇದ್ದಿರ್ಬೋದು, ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಯೂಟ್ರಸ್ ಕ್ಯಾನ್ಸರ್ ಇರ್ಬೋದು, ಏನಾದರೂ ಒಂದು ಕ್ಯಾನ್ಸರ್ ಇರ್ಬೋದು ತಂದೆ ಅಥವಾ ತಾಯಿಗೆ. ಆ ಕ್ಯಾನ್ಸರ್ ಅಂಶ ಅನ್ನುವಂಥದ್ದು ಈ ಮಕ್ಕಳಿಗೆ ಬಂದದ್ದಿದ್ದರೆ ಇವರಿಗೆ ಕ್ಯಾನ್ಸರ್ ಆಗುವ ಚಾನ್ಸಸ್ ಇರ್ತದೆ. ಕ್ಯಾನ್ಸರ್ ಅಂತ ಹೇಳಿದ ಕೂಡ ಸ್ತನ ಕ್ಯಾನ್ಸರೇ ಯಾಕೆ ಆಗಬೇಕು, ಸ್ತನ ಕ್ಯಾನ್ಸರೇ ಆಗ್ಬೇಕಂತಿಲ್ಲ. ಈ ವ್ಯಕ್ತಿಯಲ್ಲಿ ಯಾವ ಭಾಗದಲ್ಲಿ ಆ ಒಂದು ಡಿಫಿಷಿಯನ್ಸಿ ಇರ್ತದೋ ಆ ಟಿಶ್ಯೂ ಆ ಕ್ಯಾನ್ಸರ್ಗೆ ಪ್ರೋನ್ ಆಗಿ ಅಲ್ಲಿ ಕ್ಯಾನ್ಸರ್ ಆಗುವಂಥದ್ದು. ಆಯ್ತಾ. ಈಗ ಈ ವ್ಯಕ್ತಿಗೆ ಕ್ಯಾನ್ಸರ್ ಆಯ್ತು, ಇವನಿಂದ ಮಕ್ಕಳಿಗೆ ಬರಬಹುದಾ? ಬರುವ ಚಾನ್ಸಸ್ ಜಾಸ್ತಿ, ಬರಲೇಬೇಕು ಅಂತಿಲ್ಲ. ಈ ವ್ಯಕ್ತಿಗೆ ಕ್ಯಾನ್ಸರ್ ಇದ್ದಾಗ ಇವರಿಂದ ಇವರ ಮಕ್ಕಳಿಗೆ ಅಥವಾ ಇವರ ಮೊಮ್ಮಕ್ಕಳಿಗೆ ಅಥವಾ ನೆಕ್ಸ್ಟ್ ಬರ್ತದಾ? ಬರಬೇಕು ಅಂತಿಲ್ಲ, 100ಕ್ಕೆ 100 ಬರ್ಬೇಕಂತಿಲ್ಲ, ಆದರೆ ಬರುವ ಚಾನ್ಸಸ್ಗಳು ಜಾಸ್ತಿ. ಆದ್ರಿಂದ ಈ ನೆಕ್ಸ್ಟ್ ಜನರೇಷನ್ ಅವರು ತಮ್ಮ ಆರೋಗ್ಯದ ಬಗ್ಗೆ ಅಧಿಕವಾಗಿ ಅವರು ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಇನ್ನೊಂದು ಸರ್ವೇಸಾಮಾನ್ಯ ಈ ಒಂದು ಹಾರ್ಮೋನಲ್ ಮಾತ್ರೆಗಳನ್ನು ತಗೊಳ್ಳೋದು, ಮುಟ್ಟು ಮುಂದೆ ಹೋಗ್ಬೇಕಂತ ಮಾತ್ರೆ ತಗೊಳ್ಳೋದು, ಮುಟ್ಟು ಹಿಂದೆ ಬರ್ಬೇಕಂತ ಮಾತ್ರೆ ತಗೊಳ್ಳೋದು, ಅದೆಲ್ಲ ಅಧಿಕವಾಗಿ ಯಾರು ಮಾಡ್ತಾ ಇರ್ತಾರೆ. ಅಥವಾ ಬೇರೆ ಬೇರೆ ಅನಗತ್ಯವಾಗಿ ಹಾರ್ಮೋನ್ ಜಾಸ್ತಿ ಆಗುವಂಥ ಈ ಅಶ್ವಗಂಧ ಅಂತ ನಾವು ನೋಡ್ತೇವೆ, ಅದನ್ನು ಹೆಚ್ಚಾಗಿ ಕೆಲವರು ಅಶ್ವಗಂಧ ಮಾತ್ರೆ ನೀವೆಲ್ಲ ಕೇಳಿರ್ತಾರೆ, ಅಶ್ವಗಂಧ ಟೀ, ಅಶ್ವಗಂಧ ಮಾತ್ರೆ, ಅದನ್ನು ಅಧಿಕವಾಗಿ ತಗೊಂಡ್ರೆ ಕೂದಲು ಜಾಸ್ತಿ ಉದುರ್ತದೆ. ಅದಕ್ಕೆ ಅಗತ್ಯಕ್ಕಿಂತ ಯಾವುದನ್ನು ಕೂಡ ಜಾಸ್ತಿಯಾಗಿ ತಗೊಳ್ಬಾರ್ದು. ಹಾಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಕೆಲವೊಂದು ದ್ರವ್ಯಗಳನ್ನು ನೀವು ಅಧಿಕವಾಗಿ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಆಹಾರಗಳನ್ನು ಜಾಸ್ತಿ ತಗೊಳ್ತಾ ಇದ್ದದ್ದೇ ಅಂತ ಆದರೆ ಆಗ ಕೂಡ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ಗಳು ಜಾಸ್ತಿ. ನೆಕ್ಸ್ಟ್ ಇನ್ನು ನೋಡಿದ್ರೆ ನಿಮಗೆ ಹಾರ್ಮೋನಲ್ ಪಿಲ್ಸ್ ಆಗಿರ್ಬೋದು ಅಥವಾ ಈ ರೇಡಿಯೇಷನ್ ಅಥವಾ ಕೆಲವರು ಸಿಗರೇಟ್, ಆಲ್ಕೋಹಾಲ್, ಬೀಡಿ ಸೇದುವಂಥದ್ದು ಈ ರೀತಿ ಕಾರ್ಯಗಳನ್ನು ಮಾಡಿದರೆ ಅಥವಾ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಗಳನ್ನು ಪರಿಪಾಲನೆ ಮಾಡದೇ ಇದ್ದಾಗ ಕೂಡ ಅಥವಾ ಮಾನಸಿಕ ಸ್ಥಿತಿಗತಿಗಳು ಸರಿ ಇಲ್ಲದೆ ಇದ್ದಾಗ, ಅದಕ್ಕೆ ನಾನು ಆಗಲೇ ಸ್ವಸ್ಥ ಪುರುಷನ ಬಗ್ಗೆ ಹೇಳಿದೆ. ಒಬ್ಬ ವ್ಯಕ್ತಿ ಆ ಸ್ವಸ್ಥತೆಯನ್ನು ಯಾವಾಗ ಅವನು ಹಾಳು ಮಾಡ್ಕೊಳ್ತಾನೋ ಆಗ ಕ್ಯಾನ್ಸರ್ನಂತಹ ಅನೇಕ ಕಾಯಿಲೆಗಳು ಬರುವಂಥ ಚಾನ್ಸಸ್ ಇದೆ. ಕ್ಯಾನ್ಸರೇ ಬರಬೇಕು ಅಂತಿಲ್ಲ, ಕ್ಯಾನ್ಸರ್ ಥರ ಅನೇಕ ಕಾಯಿಲೆ ಬರ್ಬೋದು. ಒಂದು ಕ್ಯಾನ್ಸರ್, ಅದರಲ್ಲಿ ಕೂಡ ಒಂದು ಸ್ತನ ಕ್ಯಾನ್ಸರ್. ನೀವು ಕಾರಣಗಳು ಏನು ಅಂತ ಕೇಳಿದ್ರೆ ಎಲ್ಲ ಕಾಯಿಲೆಗಳಿಗೂ ಕೂಡ ಒಂದೇ ಕಾರಣ ಇರ್ತದೆ ಹೆಚ್ಚಾಗಿ. ಆದರೆ ಆ ಮನುಷ್ಯನಲ್ಲಿ ಯಾವುದು ಡಿಫಿಸಿಟ್ ಆಗಿರ್ತದೋ ಅದಕ್ಕೆ ತಕ್ಕ ಹಾಗೆ ಅವನ ಬಾಡಿ ರಿಯಾಕ್ಟ್ ಆಗ್ತಾ ಹೋಗ್ತದೆ. ಮುಂಚೆ ಎಲ್ಲ ಹೇಳ್ತಿರ್ಬೋದು ಗುರು ಶಾಪದಿಂದ ಕಾಯಿಲೆ ಬಂತು ಅಂತ. ಗುರು ಶಾಪದಿಂದ ಕಾಯಿಲೆ ಹೇಗೆ ಬರ್ತದೆ? ನೀವೆಲ್ಲ ಧಾರಾವಾಹಿಗಳಲ್ಲಿ ಅಥವಾ ಟಿವಿಯಲ್ಲೆಲ್ಲ ನಿನಗೆ ಈ ಕಾಯಿಲೆ ಬರಲಿ ಅಂತ ಹೇಳಿ ಶಾಪ ಹಾಕ್ತಾರೆ. ಹೇಗೆ ಬಂದಿರಬಹುದು? ಯಾಕೆ ಬಂದಿರಬಹುದು? ಶಾಪ ಹಾಕಿದ ಕೂಡಲೇ ಹೇಗೆ ಕ್ಯಾನ್ಸರ್ ಬರ್ತದೆ? ಇಬ್ರು ಇರ್ತಾರೆ ಅನ್ಕೊಳ್ಳಿ, ಇಬ್ರು ವ್ಯಕ್ತಿಗಳಿರ್ತಾರೆ ಅನ್ಕೊಳ್ಳಿ, ಒಬ್ರು ಬಂದು ಶಾಪ ಹಾಕ್ತಾರೆ, ಇಬ್ರಲ್ಲಿ ಒಬ್ಬನಿಗೆ ಮಾತ್ರ ಶಾಪ ತಟ್ತದೆ. ಯಾಕೆ? ಇಬ್ಬರಿಗೆ ತಟ್ಟಬೇಕಲ್ಲ. ಮನಸ್ಥಿತಿ ಖಂಡಿತ ಅಲ್ವಾ? ವೆರಿ ಗುಡ್. ಅಂದ್ರೆ ಸ್ತನ ಕ್ಯಾನ್ಸರಿಗೂ ಕೂಡ ನೆಗೆಟಿವ್ ಥಿಂಕಿಂಗ್ ಒಂದು ಕಾರಣವಾ? ನಾವು ನಮ್ಮ ಯೋಚನೆಗಳು, ನಾವು ಕೂತ್ಕೊಂಡು ಏನೇನೋ ಯೋಚನೆ ಮನೆಯಲ್ಲಿ ಕ್ಯಾನ್ಸರ್ ಇತ್ತಂತೆ ಅಂತ ಯೋಚನೆ ಮಾಡಿ ಅಂದ್ರೆ ಆ ಸೆಲ್ಗಳು ನಾರ್ಮಲ್ ಆಗಿ ಪಾಪ ಅವುಗಳು ಹೀಗೆ ಹೋಗ್ತಾ ಇರ್ತದೆ, ಸೆಲ್ ಡಿವಿಷನ್ ಆಗ್ತಾ ಇರ್ತದೆ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಆಗ್ತಾ ಇರ್ತದೆ. ಇವರು ಹೇಳಿ ಇದು ಹೀಗೆ ರಸ್ತೆಯಲ್ಲಿ ನಿಧಾನ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಸೆಲ್ಗಳು ಹೀಗೆ ಆಗಿ ಒಂದು ಗುಳ್ಳೆ ಆಗ್ತದೆ. ಆಯ್ತಾ? ಇಲ್ಲಿ ಗಡ್ಡೆ ತರದ ಆಯ್ತು. ಇದು ಗಡ್ಡೆ ತರ ಆದ ಕೂಡಲೇ ಅಲ್ಲಿ ಅವುಗಳು
ಅದಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗ್ತದೆ, ಈ ಗಡ್ಡೆಗೆ ಜೀವ ಬರ್ತದೆ. ಅದು ಸ್ತನ ಕ್ಯಾನ್ಸರ್ ಅಂತ ಹೇಳಿ ಎಲ್ಲ ಕ್ಯಾನ್ಸರ್ಗಳಲ್ಲಿ ಕೂಡ ಅದೇ ಪ್ಯಾಥಾಲಜಿ. ಆದರೆ ಯಾವ ವ್ಯಕ್ತಿಯಲ್ಲಿ ಸ್ತನದಲ್ಲಿ ಆ ಟಿಶ್ಯೂನಲ್ಲಿ ಲ್ಯಾಕ್ ಆಫ್ ಇದು ಅವನಲ್ಲಿ ಆ ಒಂದು ಆಕರ್ಷಕತ್ವ ಜಾಸ್ತಿ ಇರ್ತದೋ ಅವನಿಗೆ ಆ ಕ್ಯಾನ್ಸರ್ ಬಂತು ಅಷ್ಟೇ. ಎಲ್ಲ ರೀತಿಯ ಕ್ಯಾನ್ಸರ್ ಆಗೋದು ಬೇರೆ ಇದೇ ರೀತಿಯಲ್ಲಿ. ಅಲ್ಲಿ ಗುರು ಶಾಪ ಅಂತ ಹೇಳಿದ್ರೆ ಅವನು ಗಟ್ಟಿಯಾಗಿ ಬೊಬ್ಬೆ ಹೊಡ್ತಾನೆ, ನಿನಗೆ ಹೀಗೆ ಆಗಲಿ ಅಂತ. ಆ ಒಂದು ಸೌಂಡ್ ಎನರ್ಜಿ ಅವನ ಮನಸ್ಸಿನಲ್ಲಿ ಅಷ್ಟು ಪ್ರಭಾವ ಬೀರಿ ಅವನು ಹೆದರಿಕೆಯಾಗಿ ಆ ಸೆಲ್ ನಾರ್ಮಲ್ ಹೋಗೋದರಲ್ಲಿ ಉಲ್ಟ. ಈಗಿನ ಕಾಲದಲ್ಲಿ ನಾವು ನೋಡಿದ್ರೆ ಸ್ಪೀಕರ್ ಸೌಂಡ್ಗಳು, ದೊಡ್ಡ ದೊಡ್ಡ ಸ್ಪೀಕರ್ ಹತ್ರ 24 ಗಂಟೆ ಕೂತ್ಕೊಂಡ್ರೆ ಏನಾಗ್ತದೆ ದೇಹದ ಮೇಲೆ? ದೊಡ್ಡ ದೊಡ್ಡ ಸ್ಪೀಕರ್ 24 ಗಂಟೆ ಮೊಬೈಲ್ ನೋಡಿದ್ರೆ ಏನಾಗ್ತದೆ? ಆ ರೇಡಿಯೇಷನ್ಗಳು ಇಂಡೈರೆಕ್ಟ್ ಆಗಿ ಯಾರಿಗೆ ಕ್ಯಾನ್ಸರ್ ಪ್ರೋನ್ ಇರ್ತಾರೋ ವ್ಯಕ್ತಿ, ಎಲ್ಲರಿಗೂ ಅಂತಲ್ಲ, ಯಾವ ಮನುಷ್ಯನಿಗೆ ಅದರದ್ದು ಪ್ರೋನ್ ಇರ್ತಾರೋ ಅವನಿಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ಗಳು ಜಾಸ್ತಿ. ಹಾಗಾಗಿ ಸ್ಪೀಕರ್ ಕೇಳಿದ ಕೂಡ ಕ್ಯಾನ್ಸರ್ ಬರ್ತದೆ? ಇಲ್ಲ, ಸ್ಪೀಕರ್ ಕೇಳಿದ ಕೂಡ ಕ್ಯಾನ್ಸರ್ ಬರುವುದಿಲ್ಲ. ಆದರೆ ಅವನಿಗೆ ಆ ಒಂದು ಕಾಯಿಲೆ ಬರುವಂತಹ ಒಂದು ಹಿನ್ನೆಲೆ ಇದ್ದದ್ದಾದರೆ, ಅವನು ಅದಕ್ಕೆ ಎಕ್ಸ್ಪೋಸ್ ಆದದ್ದೇ ಅಂತಾದರೆ ಅವನಿಗೆ ಕ್ಯಾನ್ಸರ್ ಬರೋದು ಖಂಡಿತ. ಹಾಗಾಗಿ ಬಹಳ ಜಾಗ್ರತೆಯಲ್ಲಿ ಇರಬೇಕು. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು, ಆದರೆ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಇನ್ನು ಯಾವ ರೀತಿ ಇದೆಲ್ಲ ನಾವು ಲಕ್ಷಣಗಳನ್ನು ಕಾಣಿಸ್ತೇವೆ ಅಂತ, ಈ ಸ್ತನ ಕ್ಯಾನ್ಸರ್ ಬಂದಾಗ ಯಾವುದೆಲ್ಲ ಲಕ್ಷಣ? ಒಂದು ಇಲ್ಲಿ ನೋಡ್ಬೋದು, ಇಲ್ಲಿ ಗಡ್ಡೆ ಥರ ಆಗುವಂಥದ್ದು, ಇಲ್ಲಿ ಸಣ್ಣದೊಂದು ಗಡ್ಡೆ ಥರ ಆಗುವಂಥದ್ದನ್ನು ನೀವು ಬ್ರೆಸ್ಟ್ ಮುಟ್ಟಿದಾಗ ಗೊತ್ತಾಗುವಂಥ. ಇನ್ನು ನಿಪ್ಪಲಲ್ಲಿ ಸಣ್ಣ ಬಿಳಿ, ಇವರು ಹೇಳಿದಾಗೆ ಬಿಳಿ ಏನೋ ನೀರು ಬಂದಾಗೆ ಆಗುವಂಥದ್ದು, ಸಣ್ಣ ಗಡ್ಡೆ ಆಗುವಂಥದ್ದು, ನೀರು ಬಂದಾಗೆ ಆಗೋದು. ಅಥವಾ ಈ ಒಂದು ಇಲ್ಲಿ ಗುಳಿ ಬೀಳ್ತದಲ್ಲ ನಮಗೆ ಹೀಗೆ, ಹಾಗೆ ಮೊಲೆಯಲ್ಲಿ ಕೂಡ ಗುಳಿ ಬೀಳ್ತದೆ, ಒಂದು ಗುಳಿ ಬೀಳುವಂಥದ್ದು, ಮೊಲೆಯ ಮೇಲೆ ಒಂದು ಸಣ್ಣ ಯಾವುದೋ ಒಂದು ಭಾಗದಲ್ಲಿ ಹೊಂಡ ಬಿದ್ದಾಗೆ ಆಗುವಂಥದ್ದಾಗಿರ್ಬೋದು. ಅಥವಾ ಮೊಲೆಯಲ್ಲಿ ನೋವು ಬರುವಂಥದ್ದು, ಮೊಲೆಯ ಕೆಳಭಾಗದಲ್ಲಿ ತೊಟ್ಟಿನಲ್ಲಿ ನೋವು ಬರುವಂಥದ್ದು, ಸುಮ್ಮನೆ ನೋವು ಬರುವಂಥದ್ದು. ನಮ್ಗೆ ಗೊತ್ತಿದೆ, ಮುಟ್ಟಿನ ಒಂದು ವಾರದ ಮುಂಚೆ ಸಾಮಾನ್ಯವಾಗಿ ಎಲ್ಲ ಹೆಂಗಸರಿಗೆ ಕೂಡ ನೋವು ಬರ್ತದೆ, ಅದು ನಾರ್ಮಲ್, ಅದೇನು ದೊಡ್ಡ ವಿಷಯ ಅಲ್ಲ. ಮುಟ್ಟು ಕಳೆದ ಮೇಲೆ ಅದು ನಿಂತು ಹೋಗ್ತದೆ. ಆದರೆ ಮುಟ್ಟಿನ ದಿವಸಗಳ ಬಿಟ್ಟು ಆದರೂ ಕೂಡ ನೋವು ಬರ್ತಾ ಇರುವಂಥದ್ದು. ಇನ್ನು ನಿಪ್ಪಲ್ ಒಳಗೆ ಹೋಗುವಂಥದ್ದು, ನಿಪ್ಪಲ್ ನಾರ್ಮಲ್ ಆಗಿ ಹೊರಗಿರ್ಬೇಕಲ್ಲ, ಒಳಗೆ ಹೋಗುವಂಥದ್ದು, ಒಳಮುಖವಾಗಿರುವಂಥದ್ದಾಗಿರ್ಬೋದು. ಇನ್ನು ಕೆಂಪಾಗುವಂಥದ್ದು, ಕಲರ್ ಚೇಂಜ್. ಆಗ ಅವ್ರು ಹೇಳಿದಾಗೆ ಆ ನಿಪ್ಪಲಿನ ಸೈಡ್ ಭಾಗದಲ್ಲಿ ಅಥವಾ ಮೊಲೆಯ ಸೈಡ್ ಭಾಗದಲ್ಲಿ ಎಲ್ಲಾದರೂ ಕಲರ್ ಚೇಂಜ್ ಆಗುವಂಥದ್ದಾಗಿರ್ಬೋದು. ಅಥವಾ ಅಲ್ಲಿ ಒಂದು ಡಾಟ್ ಕಪ್ಪು 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 ಚುಕ್ಕು ಆಗಿರುವಂಥದ್ದಾಗಿರ್ಬೋದು. ಅಥವಾ ಇಲ್ಲೆಲ್ಲ ಒಂದು ಗಡ್ಡೆ ಗಣ್ಣೆ ಥರ ಸಿಕ್ಕುವಂಥದ್ದು, ಕೆಮ್ಮಾದಾಗ ಕಫ ಆದಾಗ ನಮಗೆ ಕಿವಿಯ ಹಿಂಭಾಗದಲ್ಲಿ ಗಣ್ಣೆ ಸಿಗ್ತದಲ್ಲ, ಹಾಗೆ ಆ ಬ್ರೆಸ್ಟ್ ರೀಜನ್ ಅಲ್ಲಿ ಕೂಡ ಗಣ್ಣೆ ಆಗುವಂಥದ್ದಾಗಿರ್ಬೋದು. ಅಥವಾ ದಪ್ಪ ಆಗುವಂಥದ್ದು, ಕೆಂಪಾಗಿ ದಪ್ಪ ಆಗುವಂಥದ್ದು, ಅಥವಾ ದಪ್ಪ ಆಗುವುದು, ಒಂದು ಮೊಲೆ ದಪ್ಪ ಆಗುವಂಥದ್ದು. ಇದೆಲ್ಲ ಕೂಡ ಈ ಒಂದು ಬ್ರೆಸ್ಟ್ ಕ್ಯಾನ್ಸರಿನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಲಕ್ಷಣ. ಈಗ ಯಾರಾದರೂ ನಿಮ್ಮ ಮನೆ ಸುತ್ತ ಬಂದು ಈ ನಿಪ್ಪಲ್ ಒಳಗೆ ಹೋಗಿದೆ ಅಂತ ಹೇಳಿದ್ರೆ ಇರ್ಬೋದೇನೋ, ಒಂದು ಪರೀಕ್ಷೆ ಮಾಡಿಸಿ ಬಾ ಅಂತ ಹೇಳುವಷ್ಟಾದ್ರೂ ಜ್ಞಾನ ಇರಬೇಕು. ಇಲ್ಲ ಅಂತಂದ್ರೆ ಈಗ ನೀವು ಸ್ನೇಹಕೂಟದವರು ತುಂಬಾ ಕಡೆ ಹೋಗ್ತಾ ಇರ್ತೀರಿ, ಯಾರೋ ಒಬ್ರು ಬಂದು ಏನಾದರೂ ಅವರ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಬಹುದು. ಆಗ ಈ ಒಂದು ನಾಲೆಡ್ಜ್, ಈ ಒಂದು ಚಿತ್ರಣ ನಿಮ್ಮ ತಲೆಯಲ್ಲಿದ್ದಾಗ ನಿಮ್ಗೆ ಅದು ಬಹಳ ಹೆಲ್ಪ್ ಆಗ್ತದೆ.